ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ಬೆಳಿಗ್ಗೆನೇ ತಾತ ಫ್ರೆಶ್ ಆಗಿರೋವಂಥ ಸೊಪ್ಪುಗಳನ್ನ ತಂದಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಥರದ ಸೊಪ್ಪು ತಂದಿದ್ರು. ಬಟ್ ನನಗೆ ದಂಟಿನ ಸೊಪ್ಪು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ದಂಟಿನ ಸೊಪ್ಪನ್ನ ತೊಗೊಂಡು ಏನಾದರೂ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊತಿದ್ದೆ. ಮೋಹನ್ ಅವ್ರನ್ನ ಕೇಳಿದ್ಕೆ ನನಗೆ ಬಸ್ಸಾರು ಬೇಕು ಅಂದರು. ಬಟ್ ನನಗೆ ಉಪ್ಸಾರು ತಿಂದು ತುಂಬಾ ದಿನ ಆಗಿಬಿಟ್ಟಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ, ಒಂದಿನ ಬಸ್ಸಾರು ಒಂದಿನ ಉಪ್ಸಾರು ಮಾಡೋಣ ಅಂತ ಹೇಳಿ 2 ಕಟ್ ತೊಗೊಂಡಿದ್ದೆ. ಸೊ ಅದರಲ್ಲಿ ಇವತ್ತು ಒಂದು ಕಟ್ಟಲ್ಲಿ ಬಸ್ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ನೋಡಿ ಲವ್ ಯು ಕೃಷ್ಣ ನೀನೇಳ ದಮ್ ಅಂತ ಹೊಡಿತದದು. ಅದಕ್ಕೆ ಐ ಲವ್ ಯು ಹೇಳು. ಹಂಗ ಹೇಳೋದು. ಬಾಯಲ್ಲಿ ಹೇಳು ಐ ಲವ್ ಯು. ಬೊಟ್ಟು ಅಳಸೋಯ್ತು. ಅಕ್ಷಯ್ ಸ್ಕೂಲಿಗೆ ಹೋದ್ಮೇಲೆ ನಂದು ಕಿಶನ್ದು ಇದೇ ಥರ ಮಾತುಕತೆ ನಡೀತಾನೆ ಇರುತ್ತೆ. ಸೊ ಇದೆಲ್ಲ ಆದಮೇಲೆ ನಾನೊಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಸೌತೆಕಾಯಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಒಂದು 3 ಎಲೆ ಆಗೋಷ್ಟು ಪುದೀನ, ಹಾಗೆ ಒಂದು 3 ಇಂದ 4 ಡ್ರಾಪ್ ಆಗೋಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅಂದರೆ ಒಂದು ನಿಂಬೆಹಣ್ಣಲ್ಲಿ ಕಾಲು ಭಾಗ ಅಂತ ತಿಳ್ಕೊಡಿ. ಅಷ್ಟನ್ನು ತೊಗೊಂಡಿದ್ದೀನಿ. ಅಷ್ಟನ್ನು ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಿಂಬೆಹಣ್ಣ ಹಿಂಡ್ಕೊಂಡು, ಇದಾದಮೇಲೆ ಒಂದೇ ಒಂದು ಸ್ವಲ್ಪನೇ ನೀರನ್ನ ಹಾಕ್ಕೊಳ್ಬೇಕು. ಒಂದು ಅರ್ಧ ಗ್ಲಾಸು ಇಲ್ಲಾಂದ್ರೆ ಒಂದು 1/4 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗಿಬಿಡುತ್ತೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪನೇ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಕಹಿ ಹೊಡಿತಾ ಇರುತ್ತೆ, ಶುಂಠಿಯಲ್ಲಿ ಹಾಕಿರ್ತೀವಲ್ವ. ಸೊ ಹಾಗಾಗಿ ನಾನಿಲ್ಲಿ ಜ್ಯೂಸನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಇದನ್ನು ಫಿಲ್ಟರ್ ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ಇಲ್ಲಾಂದರೆ ಚೆನ್ನಾಗಿ ಮಿಕ್ಸಿ ಮಾಡಿದ್ರೆ ಫಿಲ್ಟರ್ ಮಾಡೋ ಅವಶ್ಯಕತೆ ಇರೋಲ್ಲ, ಹಾಗೇ ಕುಡಿಬೋದು. ನಾನಿಲ್ಲಿ ಹಾಗೇ ಕುಡಿತಾ ಇದ್ದೀನಿ. ಆದಷ್ಟು ಇದನ್ನು ಸಿಪ್ಪೆ ಕುಡಿಯೋದಕ್ಕೆ ಟ್ರೈ ಮಾಡಿ. ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನಿಲ್ಲಿ ನನಗೆ ಸಲಾಡ್ನ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತೀನಿ ನಾನು. ಇವತ್ತು ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ನಾನು ಉಪ್ಪಿಟ್ಟನ್ನ ಮಾಡಿದ್ದೆ. ಅದು ಲಕ್ಷಗೆ ಕಟ್ಟಿ ತಿನ್ನಿಸಿ ಕಳಿಸಿದ್ದೀನಿ. ಈಗ ನಾನು ಸಲಾಡ್ನ ಮಾಡ್ಕೊತಾ ಇದ್ದೀನಿ. ಸಲಾಡ್ಗೆ ಡ್ರೆಸ್ಸಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 10 ರಿಂದ 12 ಬಾದಾಮಿನ ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು 4 ರಿಂದ 5 ಎಲೆ ಆಗೋಷ್ಟು ಪುದೀನಾನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ, ಆದರೂ ಸ್ವಲ್ಪ ಕ್ರೀಮಿ ಆಗಿರಬೇಕು. ಆ ರೀತಿ ನಾವು ಗ್ರೈಂಡ್ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ನಾನು ಸಲಾಡ್ಗೆ ಸೀಡ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಈ ಥರ ಎಲ್ಲ ಸಿಗುತ್ತೆ ನಿಮಗೆ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲಿ. ಸೊ ಅದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ನ ಮಾಡ್ಕೊಂಡು ತೊಗೊಂಡಿದ್ದೀನಿ. ಹಾಗೆಯೇ ಬಿಳಿ ಎಳ್ಳನ್ನು ಸಹ ಡ್ರೈ ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ. ಈ ಥರ ಡ್ರೈ ರೋಸ್ಟ್ ಮಾಡೋದ್ರಿಂದ ಕ್ರಂಚಿ ಆಗಿರುತ್ತೆ. ಸೊ ನಿಮಗೆ ಇದು ಬೇಡ ಅಂದರೆ ಕಡಲೆ ಬೀಜನೂ ಸಹ ಹುರಿದು ಹಾಕ್ಕೊಳ್ಬೋದು. ನನಗೆ ಇದಿಷ್ಟ, ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ, ಮನೇಲಿತ್ತು ಹಾಗಾಗಿ. ಹಾಗೆ ನಾನಿಲ್ಲಿ ವೆಜಿಟೇಬಲ್ಸ್ ಏನೇನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು, ಬೀಟ್ರೋಟು ಮತ್ತು ಟೊಮ್ಯಾಟೊ, ಈರುಳ್ಳಿ, ಆಮೇಲೆ ಎಲೆಕೋಸು, ಈ ಥರದ್ದೆಲ್ಲ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದು ಬೇಕೋ ಅದನ್ನು ತೊಗೊಳ್ಬೋದು. ಸೊ ಇದನ್ನೆಲ್ಲ ತೊಗೊಂಡು ನಾವು ಡ್ರೆಸ್ಸಿಂಗ್ಗೆ ಅಂತ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಡಯಟ್ ಮಾಡೋರೇ ತಿನ್ನಬೇಕು ಅಂತ ಏನಿಲ್ಲ, ಯಾರು ಬೇಕಾದರೂ ತಿನ್ಬೋದು. ಸೊ ಆರೋಗ್ಯವಾಗಿ ನಾವು ಹೆಲ್ದಿಯಾಗಿರಬೇಕು ಅಂದರೆ ಈ ಥರದ್ದೆಲ್ಲ ಈಗಿನ ಕಾಲದಲ್ಲಿ ತಿನ್ನಲೇಬೇಕು. ಸೊ ತುಂಬಾ ರುಚಿಯಾಗಿರುತ್ತೆ. ಮಾಮೂಲಿ ನಾವೇನು ಟಿಫನ್ ತಿಂತೀವಲ್ಲ ಅದೇ ಥರನೇ ಇರುತ್ತೆ. ಡ್ರೆಸ್ಸಿಂಗ್ ಮಾಡದೆ ತಿಂದರೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಅನಿಸುತ್ತೆ. ಬಟ್ ಈ ಥರ ಡ್ರೆಸ್ಸಿಂಗ್ ಮಾಡಿಕೊಂಡು ತಿನ್ನಿ ಸಲಾಡ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೆ. ಕಲ್ಲಂಗಡಿ ಹಣ್ಣಂತೂ ಎಷ್ಟು ಸ್ವೀಟ್ ಆಗಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಿಜವಾಗ್ಲೂ ನಾವು ಯಾವುದೇ ಥರ ಫುಡ್ನ ತಿಂದ್ರೂ ಅದನ್ನು ಅನುಭವಿಸ್ಕೊಂಡು ತಿನ್ನಬೇಕು, ಅಂದರೆ ಚೆನ್ನಾಗಿರುತ್ತೆ ಅಲ್ವಾ. ಎಷ್ಟು ಚೆನ್ನಾಗೈತೆ ಅಂದ್ಕೊಂಡು ತಿಂದರೆ ಎಲ್ಲ ಅಡುಗೆನೂ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ತಿಂದರೆ ಯಾವುದೂ ಚೆನ್ನಾಗಿರಲ್ಲ. ಸೊ ನನಗಂತೂ ನಿಜ ತುಂಬಾ ಇಷ್ಟ ಆಯಿತು. ಇದೇ ಥರನೇ ಫಸ್ಟಿಗೂ ನಾನು ಫಾಲೋ ಮಾಡ್ತಿದ್ದೆ. ಆದರೆ ಸ್ವಲ್ಪ ದಿನದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಒಳ್ಳೊಳ್ಳೆ ರೆಸಿಪಿನ ಮಾಡ್ತಿದ್ನಲ್ವ. ಸೊ ಅದನ್ನು ತಿಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅನಿಸ್ತಿತ್ತು. ಹಾಗಾಗಿ ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ನಾನು ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಖುಷಿ ಇದೆ ನನಗೆ. ಇದೆಲ್ಲ ಆದಮೇಲೆ ನಮ್ಮ ಕೃಷ್ಣ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ. ಸೊ ಅಷ್ಟರೊಳಗಡೆ ನಾನು ನನ್ನ ಫೇಸ್ ಎಕ್ಸಸೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗಿತ್ತು, ಡಬಲ್ ಚಿನ್ ಬಂದಿತ್ತು. ಹಾಗಾಗಿ ಈ ಥರ ಎಕ್ಸಸೈಸ್ ಮಾಡಿದ್ರೆ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಫಿಶ್ ಮೌತ್ನ ಮಾಡ್ತಾಯಿದ್ದೀನಿ.
ಈ ಥರ ಎಕ್ಸಸೈಸ್ಗಳ್ನ ದಿನಕ್ಕೊಂದು 2 ಸರಿ ಮಾಡಿಕೊಂಡು ಸಾಕಾಗಿಬಿಡುತ್ತೆ. ಸೊ ನಾನು ಇದನ್ನು ಒಂದು 3 ಸೆಕೆಂಡ್ಸ್ ಇದೇ ಥರ ಹೋಲ್ಡ್ ಮಾಡ್ಕೊಂಡಿರ್ತೀನಿ. ಸೊ ಇದಾದಮೇಲೆ ಸ್ವಲ್ಪ ಫ್ರೀ ಬಿಟ್ಟು ಇದೇ ಥರನೇ ಒಂದು 2 ಸಲ 3 ಸಲ ಮಾಡ್ಕೊತೀನಿ ಫಿಶ್ ಮೌತ್ನ. ನಿಜವಾಗ್ಲೂ ಸ್ವಲ್ಪ ನೋವು ಬರುತ್ತೆ, ಮಾಡ್ತಾ ಮಾಡ್ತಾ ಅದು ರೂಢಿ ಆಗಿಬಿಡುತ್ತೆ. ಇನ್ನು ಇದು ನನ್ನ 2ನೇ ಎಕ್ಸಸೈಸು. ಸೊ ಇದನ್ನು ಒಂದು ಸೈಡ್ ಕೆನೆಗೆ ಮಾತ್ರ ಈ ಥರ ಗಾಳಿನ ತುಂಬಿಕೊಂಡು ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಇದು ಸ್ವಲ್ಪ ನೋವು ಬರ್ತಿದ್ದಂಗೆ ಬೇಕಾದ್ರೆ ಈ ಕಡೆ ಕೆನೆಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಬೋದು. ಸೊ ತುಂಬಾ ನೋವು ಬರುತ್ತೆ, ಅಂದರೆ ಸ್ಟಾರ್ಟಿಂಗ್ ಮಾಡೋದಲ್ವಾ, ಅದಕ್ಕೆ ಸ್ವಲ್ಪ ಪೇಯ್ನ್ ಇರುತ್ತೆ. ಸೊ ಪರವಾಗಿಲ್ಲ, ಇದನ್ನು ಮಾಡ್ತಾ ಮಾಡ್ತಾ ಅದು ರೂಢಿ ಆಗಿಬಿಡುತ್ತೆ, ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದೊಂದು ಕಡೆಗೆ ಒಂದೊಂದು 3 ಸೆಕೆಂಡ್ಸ್ ಇಲ್ಲಾಂದರೆ 2 ಸೆಕೆಂಡ್ಸ್ ಇಟ್ಕೊಂಡು ಸಾಕಾಗ್ಬಿಡುತ್ತೆ. ಸೊ ಈ ಥರ ಮಾಡೋದ್ರಿಂದ ತುಂಬಾ ಫ್ಯಾಟ್ ಲಾಸ್ ಆಗುತ್ತೆ ಮತ್ತು ಡಬಲ್ ಚಿನ್ ಇರೋದನ್ನು ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೊ ಈ ಥರ ನೋಡಿ, ಇದೊಂಥರ ಫನ್ನಿ ಅಂತ ಅನಿಸುತ್ತೆ. ನನಗೆ ನಗು ಬರ್ತಿತ್ತು, ಈಗಲೂ ನಗು ಬರ್ತಿದೆ. ಸೊ ನೀವು ಆಕಾಶದ ಕಡೆ ನೋಡಿಕೊಂಡು ಕಿಸ್ ಮಾಡೋದು ಅದಕ್ಕೆ. ಸೊ ಈ ಥರ ಮಾಡ್ತಾ ಹೋದರೆ ಡಬಲ್ ಚಿನ್ ಇರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅದು. ಸೊ ಇದಾದಮೇಲೆ ನೋಡಿ, ನಾವು ಚ್ಯೂಯಿಂಗ್ ಗಮ್ ಆಗಿರ್ತೀವಲ್ವಾ, ಸೊ ಅದೇ ಥರನೇ ಇದನ್ನು ಮಾಡೋದು. ನಾವು ಊಟ ಮಾಡಬೇಕಾದ್ರೆ ಎಲ್ಲ ಯಾವ ಥರ ಮಾಡ್ತೀವಿ ಆ ಥರ ಮಾಡಿದ್ರೆ ಅದನ್ನು ಮುಗಿಯುತ್ತೆ. ಸೊ ಇವಾಗ ನೋಡಿ, ಸೈಡಲ್ಲಿ ಇರುತ್ತಲ್ವ ಕಿವಿ ಹತ್ರ ಇಂದ ಇಲ್ಲಿವರೆಗೂ, ಸೊ ಅದು ಸ್ವಲ್ಪ ರೆಡ್ಯೂಸ್ ಆಗಬೇಕು ಅಂದರೆ ನೋಡಿ ಈ ಥರ ಫುಲ್ಲು ಟರ್ನ್ ಆಗಿಬಿಟ್ಟು ಅದು ಸ್ಟ್ರೆಚ್ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಇದೇ ಥರ ಮಾಡಿ ಆ ಕಡೆಗೊಂದು ಕಿಸ್ ಮಾಡಬೇಕು. ಸೊ ಇಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಪ್ ಮತ್ತು ಡೌನ್ ಮಾಡಬೇಕು, ಫುಲ್ಲು ಮೇಲ್ಗಡೆ ನೋಡಬೇಕು ಮತ್ತು ಫುಲ್ಲು ಕೆಳಗಡೆ ನೋಡಬೇಕು. ಆಗ ನಮ್ಮ ಕತ್ತಿ ಹಿಂದೆಗಡೆನೂ ಅಷ್ಟೇ, ಕುತ್ತಿಗೆ ಹಿಂದೆ ಅಲ್ಲೂ ಸ್ವಲ್ಪ ಡಬಲ್ ಸ್ಟೆಪ್ ಬಂದಿರುತ್ತೆ. ಸೊ ಹಾಗಾಗಿ ಮೇಲೆ ಫುಲ್ಲು ನೋಡಿ ಮತ್ತು ಕೆಳಗಡೆ ಫುಲ್ಲು ಡೌನ್ ಮಾಡಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ, ಫನ್ನಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಾನು ದಿನ ಮಾಡ್ತಾಯಿದ್ದೀನಿ ನೋಡಿ, ತುಂಬಾ ಡಬಲ್ ಚಿನ್ ಸ್ವಲ್ಪ ರೆಡ್ಯೂಸ್ ಆಗಿದೆ ಅನಿಸುತ್ತೆ ನೋಡಿ ಅಲ್ವಾ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ಏನೇ ಬೇಕಂದ್ರೂ ಮನೇಲೇ ಮಾಡ್ಕೊಳ್ಬೋದು, ನಾವು ಮನ್ಸು ಮಾಡಬೇಕಷ್ಟೇ. ಇನ್ನು ಇದೆಲ್ಲ ಆದಮೇಲೆ ತರಕಾರಿಗಳನ್ನೆಲ್ಲ ಎತ್ತಿಟ್ಕೊಳ್ಬಿಡೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ ಕೊಟ್ಟು ಕಳಿಸಿದ್ಲು. ಸೊ ತುಂಬಾ ಫ್ರೆಶ್ ಆಗಿತ್ತು ಎಲ್ಲ ತರಕಾರಿನೂ. ಇನ್ನು ಲಕ್ಷ್ಯ ಎದ್ದು ಇದನ್ನೇನಾದರೂ ಮಾಡೋ ಅಷ್ಟೊತ್ತಿಗೆ ಎಲ್ಲ ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳಿ ಸ್ಟೋರೇಜ್ ಬಾಕ್ಸ್ಗಳೊಳಗಡೆ ಇಟ್ಕೊತಾ ಇದ್ದೀನಿ. ಮೂಲಂಗಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೊಂಡೆ. ಸೊ ಜಾಸ್ತಿನೇ ತರಕಾರಿ ಇತ್ತು ಮನೇಲಿ, ಸ್ಟೋರೇಜ್ ಬಾಕ್ಸ್ ಎಲ್ಲ ಖಾಲಿನೇ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಏನತ್ರಲ್ಲಾದರೂ ಕವರೆಲ್ಲ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಕವರ್ ಒಳಗಡೆ ಹಾಕಿ ಇಟ್ಕೊತಾ ಇದ್ದೀನಿ. ಹೀರೆಕಾಯಿ ಅಂತೂ ತುಂಬಾ ಫ್ರೆಶ್ ಆಗಿತ್ತು. ಇದರಲ್ಲಂತೂ ಹೀರೆಕಾಯಿ ಬಜ್ಜಿ ಮಾಡಿಬಿಟ್ರೆ ಸಕ್ಕತ್ತಾಗಿರುತ್ತೆ. ಬಟ್ ನಾನು ತಿನ್ನೋ ಹಂಗಿಲ್ಲ, ನಾನು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಎಷ್ಟು ದಿನ ಇದೇ ಥರ ಕಂಟ್ರೋಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಶುಗರ್ ಅಂತೂ ಕಂಪ್ಲೀಟ್ ಬಿಟ್ಟಿದ್ದೀನಿ. ರೈಸ್ ಬಿಟ್ಟಿದ್ದೀನಿ ಅಂತಲ್ಲ, ರೈಸ್ ಮಧ್ಯಾಹ್ನ ಟೈಮ್ ಸ್ವಲ್ಪ ಕ್ವಾಂಟಿಟಿಲಿ ತಿಂತೀನಿ. ಸೊ ನನಗೆ ರೈಸ್ ಬಿಟ್ಟಂತೂ ಇರೋದಕ್ಕಾಗಲ್ಲ, ಆದ್ದರಿಂದ ಸ್ವಲ್ಪ ತಿಂತೀನಿ. ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ ಇರುತ್ತಲ್ವ, ಮೇಂಟೈನ್ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಬದನೆಕಾಯಿನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಬದನೆಕಾಯಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾಳೆ, ಗುಂಡು ಬದನೆಕಾಯಿ. ಸೊ ಇದರಲ್ಲಿ ನಾನು ಏನು ಬದನೆಕಾಯಿ ಎಣ್ಗಾಯಿ ಮಾಡ್ತಾರಲ್ವ, ಸೊ ಅದನ್ನು ಮಾಡಿಬಿಟ್ರೆ ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆಗೆ ಇಲ್ಲ ಅಕ್ಕಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ನಾನೇನಾದರೂ ಮಾಡಿದ್ರೆ ನಿಮ್ಮ ಜೊತೆಗೆ ರೆಸಿಪಿನೂ ಶೇರ್ ಮಾಡ್ತೀನಿ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಅನಿಸುತ್ತೆ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ನೋಡೋಣ, ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಜೊತೆಗೆ ಇಲ್ಲ ಚಪಾತಿ ಜೊತೆಗೋ ಇನ್ನೂ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿ ಮಾಡ್ತೀನಲ್ವ, ಆವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇದೆಲ್ಲ ಆದಮೇಲೆ ಇನ್ನೂ ನಮ್ಮ ಕೃಷ್ಣ ಎದ್ದಿರಲಿಲ್ಲ. ಸೊ ಹಾಗಾಗಿ ಅವನು ಎದ್ದೇಳೋ ಅಷ್ಟೊತ್ತಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಸೊ ಆ ಬಾಕ್ಸ್ಗಳನ್ನೆಲ್ಲ ತೊಳೆದಿಟ್ಕೊಂಡ್ಬಿಡೋಣ. ಮೋಹನ್ ಅವ್ರು ಬಂದಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ತರಿಸೋಣ ಅಂತ ಹೇಳ್ಕೊಂಡು ಇವಾಗೆಲ್ಲ ಬಾಕ್ಸ್ಗಳ್ನೂ ತೊಳೆದು ಇಟ್ಕೊತಾ ಇದ್ದೀನಿ. ಅವ್ನು ಎದ್ದೇಳೋದಕ್ಕೂ ಮುಂಚೆ ಏನಾದರೂ ಕೆಲಸ ಮಾಡಿಕೊಂಡ್ರೆ ಮಾಡೋದು, ಇಲ್ಲ ಅಂದರೆ ಅವ್ನು ಎದ್ಮೇಲೆ ಅವ್ನು ಹಿಂದೆನೇ ಓಡಾಡೋದು, ಏನಾದರೂ ಒಂದು ಕಿತಾಪತಿ ಮಾಡ್ಕೊಂಡ್ಬಿಡ್ತಾನೆ. ಸೊ ಹಾಗಾಗಿ ಅವ್ನು ಎದ್ದಿರ್ಬೇಕಾದ್ರೆ ಜಾಸ್ತಿ ಅವನ ಜೊತೆನೇ ಇರೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟು ಮಕ್ಕಳನ್ನ ನೋಡಬೇಕಲ್ವ, ನಾನು ವೀಡಿಯೋ ಅದು ಇದು ಅಂತ ಕೂತ್ಕೊಂಡ್ರೆ ಮಕ್ಕಳು ಆರೋಗ್ಯ ಸ್ವಲ್ಪ ಏರುಪೇರು ಆಗಿಬಿಡುತ್ತೆ. ನಾನು ವೀಡಿಯೋ ಮಾಡ್ತಿರ್ಬೇಕಾದ್ರೆ ವೀಡಿಯೋ ಕಡೆನೇ ಜಾಸ್ತಿ ಗಮನ ಕೊಡ್ತೀನಿ, ಮಕ್ಕಳ ಕಡೆ ಕೊಡೋದಕ್ಕಾಗಲ್ಲ. ಸೊ ಹಾಗಾಗಿ ಇನ್ಮೇಲಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಮಕ್ಕಳ ಕಡೆನೇ ನೋಡಬೇಕು. ಅವ್ರು ಮಲ್ಕೊಂಡಾದ್ಮೇಲೆ ಸಣ್ಣ ಪುಟ್ಟ ಕೆಲಸಗಳು, ವೀಡಿಯೋ ಎಡಿಟ್ ಮಾಡ್ಕೊಳ್ಳೋದು, ವಾಯ್ಸ್ ಓವರ್ ಕೊಡೋದು, ಇಷ್ಟೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೇಟಾಗಿ ಬರುತ್ತೆ ವೀಡಿಯೋಸ್ ಎಲ್ಲ. ಸೊ ಇನ್ನು ಲಕ್ಷ್ಯಕ್ಕೆ ಬೇರೆ ಎಕ್ಸಾಮ್ ಇರುತ್ತೆ. ಸೊ ಅವ್ನಿಗೆ ಹೇಳ್ಕೊಡೋದು, ಅವ್ನಿಗೆ ಓದಿಸೋದು, ಅವನ ಕಡೆನೂ ಸ್ವಲ್ಪ ಗಮನ ಕೊಡಬೇಕು. ಮನೇಲಿ ಕೆಲಸಗಳಿರ್ತವೆ,
ಕೆಲಸಗಳೆಲ್ಲ ಮಾಡಿಕೊಂಡು ನಾನು ವೀಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಸೊ ಲೇಟಾಗೇ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಹಾಗಂತ ಯಾರು ನೋಡದೇ ಇರಬೇಡಿ, ದಯವಿಟ್ಟು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೆಲ್ಲ ತೊಳೆದಿಟ್ಟು ಇವಾಗ ಸ್ವಲ್ಪ ಒಣಗೋದಕ್ಕೆ ಅಂತ ಇಟ್ಟಿದ್ದೀನಿ. ಹೊರಗಡೆ ಇಟ್ಟರೆ ನಮ್ಮ ಕೃಷ್ಣ ಎಲ್ಲ ಎತ್ತಿ ಹೊರಗಡೆ ಎಸ್ಬಿಡ್ತಾನೆ. ಸೊ ಹಾಗಾಗಿ ನಾನು ಇದ್ರ ಮೇಲೇ ಇಟ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಕೃಷ್ಣ ಎದ್ದ. ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋ ಅಷ್ಟರಲ್ಲಿ ಅವನಿಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗಿಬಿಡುತ್ತೆ. ಅಷ್ಟು ತಲೆ ಹರಟೆ, ಚೆನ್ನಾಗಿ ಸ್ನಾನನೇ ಮಾಡಿಸ್ಕೊಳ್ಳಲ್ಲ, ಅಳೋದು ಕಿರ್ಚೋದು ಈ ಥರ ಎಲ್ಲ ಮಾಡ್ತಾನೆ. ಇದನ್ನೆಲ್ಲ ನಾನು ಸ್ವಲ್ಪ ಅವನ್ನ ಸುಧಾರಿಸಿ ಎಳ್ಬೇಡ ಅಂತ ಸಮಾಧಾನ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪನೇ ಲೇಟ್ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಮಕ್ಕಳಂದ್ರೇ ಹೀಗಲ್ವಾ, ತುಂಬಾ ತಲೆ ಹರಟೆ, ತುಂಟಾಟ ಇದೆಲ್ಲ ಮಾಡಿದ್ರೇ ಅವ್ರನ್ನ ಮಕ್ಕಳು ಅಂತ ಕರೆಯೋದು. ಏನು ಮಾಡ್ದಲೇ ಸುಮ್ಮನೆ ಕುತ್ಕೊಂಡ್ರೆ ಅದಕ್ಕೂ ಬೇಜಾರು ಮಾಡ್ಕೋತೀವಿ. ಅಯ್ಯೋ ನನ್ನ ಮಗ ಆ್ಯಕ್ಟಿವ್ ಆಗಿಲ್ಲ, ಏನು ಮಾಡೋದು, ಏನಾಯಿತು ಅಂತ. ಈ ಥರ ಎಲ್ಲ ತಲೆ ಹರಟೆ ಮಾಡಿದಾಗ ಅಯ್ಯೋ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ, ಏನೆಲ್ಲ ಮಾಡ್ತಾನಪ್ಪ, ಎಷ್ಟು ಕಷ್ಟ ಕೊಡ್ತಾನೆ ಅಂತ ಅಮ್ಮಂದ್ರಿಗೆ ಅನಿಸುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಇದೇ ಥರನೇ ಅನಿಸುತ್ತೆ ಅನ್ನೋದು ನನ್ನ ಭಾವನೆ. ಸೊ ಇದೆಲ್ಲ ಆದಮೇಲೆ ಲಕ್ಷ್ಯಗೆ ಅಂತ ಒಂದು ಸ್ವಲ್ಪ ಮಸಾಲ ಮಜ್ಜಿಗೆ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅವನು ಸ್ಕೂಲಿಂದ ಬಂದಾಗ ಏನಾದರೂ ಈ ಥರ ಕೊಟ್ಟರೆ ತುಂಬಾ ಖುಷಿಯಿಂದ ಕುಡಿತಾನೆ. ಸೊ ಹಾಗಾಗಿ ಇವಾಗ ಮಸಾಲ ಮಜ್ಜಿಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೇನಿಲ್ಲ, ಒಂದು 2-3 ಹೆಸರು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆನ ಹಾಕ್ಕೊಂಡು ಇದಾದಮೇಲೆ ನಾನು ಸ್ವಲ್ಪ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ಮುಗೀತು ಮಸಾಲ ಮಜ್ಜಿಗೆ. ಸೊ ಈ ಬೇಸಿಗೆಗೆ ಎಲ್ಲರೂ ಜಾಸ್ತಿ ಕುಡಿಯೋದು ಅಂದ್ರೇ ಈ ಮಸಾಲ ಮಜ್ಜಿಗೆ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಉಪ್ಪನ್ನ ರುಬ್ಬೋಗ್ಬೇಕಾದ್ರೂ ಹಾಕ್ಕೊಳ್ಳಿ, ಅದು ಸ್ವಲ್ಪ ಮರ್ತೋಯ್ತು ಅಂದರೆ ಈ ಥರ ಮಜ್ಜಿಗೆ ಮಾಡ್ಕೊಂಡಿದ್ದಾದ್ಮೇಲೂ ಸಹ ಉಪ್ಪನ್ನ ಸೇರಿಸ್ಕೊಳ್ಬೋದು. ಇದೆಲ್ಲ ಆದಮೇಲೆ ಅಡುಗೆಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅಡುಗೆನೂ ಸಹ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಬಸ್ಸಾರನ್ನ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆನೇ ತೊಗೊಂಡಿದ್ನಲ್ವ ದಂಟಿನ ಸೊಪ್ಪು, ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ಬಸ್ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ತುಂಬಾ ಸಿಂಪಲಾಗಿ ಮಾಡ್ಕೊತೀನಿ. ಸೊಪ್ಪಿನ ಜೊತೆಗೇ ನಾನು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿನ ಬೇಯಿಸ್ಕೊಂಡು ಬಿಡ್ತೀನಿ. ಸೊ ಇದೆಲ್ಲ ಬೇಯಿಸ್ಕೊಂಡಿದ್ದಾದಮೇಲೆ ನಾನು ರುಬ್ಬೋದಕ್ಕೂ ಅಷ್ಟೇ, ನಾನು ಏನು ಬೇಯಿಸಿಟ್ಕೊಂಡಿರ್ತೀನಲ್ವ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಅದಕ್ಕೆ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇದೆಲ್ಲ ಆದಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ನಾನೇನು ರುಬ್ಬಿಟ್ಕೊಂಡಿರ್ತೀನಲ್ವ ಅದನ್ನು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಏಕೆಂದರೆ ನಾವು ಕೂಗ್ಸೋದಕ್ಕೂ ಹಾಕ್ಕೊಂಡಿರ್ತೀವಿ. ಇದೆಲ್ಲ ಆದಮೇಲೆ ಲಕ್ಷ್ಯೂ ಸಹ ಬಂದ. ಅವನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಅವನ ತಮ್ಮನ ಜೊತೆ ಆಟ ಆಡ್ತಿದ್ದ. ಸೊ ಇದೆಲ್ಲ ಆದಮೇಲೆ ಲಕ್ಷ್ಯ ನಿನ್ಗೇನೋ ಮಾಡಿದ್ದೀನಿ ನಾನು ಅಂತ ಹೇಳಿದೆ. ಏನು ಮಮ್ಮಿ ಅಂದ. ಮಸಾಲ ಮಜ್ಜಿಗೆ ಮಾಡಿದ್ದೀನಿ ಚಿನ್ನಿ ಅಂದೆ. ಆಯಿತು ಮಮ್ಮಿ ಕೊಡಿ ಅಂತ ಕೇಳ್ದ. ಸೊ ಹಾಗಾಗಿ ಅವನಿಗೆ ಮಸಾಲ ಮಜ್ಜಿಗೆನ ರೆಡಿ ಮಾಡಿರೋದು ಒಂದು ಗ್ಲಾಸ್ಗೆ ಹಾಕಿ ಕೊಡ್ತಾಯಿದ್ದೀನಿ. ಸೊ ಅವನಿಗಂತೂ ತುಂಬ ಇಷ್ಟ ಆಗಿತ್ತಂತೆ. ಚೆನ್ನಾಗೈತೆ ಮಮ್ಮಿ, ತಣ್ಣಗಾಯ್ತೈತೆ ಅಂತ ಹೇಳ್ದ. ಸ್ವಲ್ಪ ಹೊತ್ತು ಫ್ರಿಡ್ಜ್ನಲ್ಲೂ ಸಹ ಇಟ್ಟಿದ್ದೆ ನಾನು. ಇಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಹೊರಗಡೆ ಇಟ್ಟು ಒಂದು 10 ನಿಮಿಷ, ಕಾಲು ಗಂಟೆ ಆದಮೇಲೆ ನಾನು ಇದನ್ನು ಅವ್ನಿಗೆ ಕೊಡ್ತಾಯಿದ್ದೀನಿ. ಸೊ ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿವರೆಗೂ ಬೈ ಬಾಯ್.